ವೀಕ್ಷಕರೇ, ಮಗದೊಮ್ಮೆ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಬಜೆಟ್ ವಿಶ್ ಲಿಸ್ಟ್. ನಮ್ಮೊಂದಿಗಿದ್ದಾರೆ 4 ಗಣ್ಯರು. KS ಬಾಲಚಂದ್ರ ರಾವ್ ಆರ್ಥಿಕ ತಜ್ಞರು, ರಾಜೇಶ್ ರಾವ್ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಡಾಕ್ಟರ್ ರಾಜೇಶ್ ನಾಯ್ಕ್ ಬ್ಯಾಂಕಿಂಗ್ ತಜ್ಞರು, CA ರೋಷಲ್ ತ್ಯಾಸ ಚಾರ್ಟರ್ಡ್ ಅಕೌಂಟೆಂಟ್. ಈ ಒಂದು ಬಜೆಟ್ ವಿಶ್ ಲಿಸ್ಟ್ ಈ ಕಾರ್ಯಕ್ರಮವನ್ನು ನಾವು ಚರ್ಚಿಸ್ತಾ ಇದ್ದೇವೆ. ಇದರ ಮುಂದುವರಿದ ಭಾಗ. ಈಗ ರಾಜೇಶ್ ರಾವ್, ನೀವೇನೋ ಒಂದು ಡಿಯರ್ ಪಾಲಿಸಿ ಅಂತ ಏನೋ ಹೇಳ್ತಾ ಇದ್ದಾರೆ. ಅದು ಏನದು ಡಿಯರ್ ಅಂದರೆ? ಡಿಯರ್ ಪಾಲಿಸಿ ಅಂದರೆ ಏನು, ಅದ್ರ ಬಗ್ಗೆ ಹೇಳ್ಬೋದಾ? ಡಿಯರ್ ಅಂದರೆ ಡೆಮಾಲಿಷ್ ಇನ್ಇಕ್ವಾಲಿಟಿ ಆಫ್ ಇನ್ಕಮ್ ಅಂತ. ನಮ್ಮ ದೇಶದಲ್ಲಿ ಇದು 70 ವರ್ಷಗಳ ಹಿಂದಿನ ಸಮಸ್ಯೆ, ನಮ್ಮದು ಬಹಳ ದೀರ್ಘಕಾಲೀನ ಸಮಸ್ಯೆ. ಅಂದರೆ ಮೋರ್ ದ್ಯಾನ್ 70% of the wealth is held by 1% of the population. ಇದು ಅಸಮಾನತೆ ಎಲ್ಲಿವರೆಗೆ ಇರ್ತೋ ಅಲ್ಲಿವರೆಗೆ ಭಾರತ ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕೆ ನೋಡಿ, ಮುಂಚೆ ವೆಲ್ತ್ ಟ್ಯಾಕ್ಸ್ ಅಂತ ಒಂದು ಸ್ಕೀಮ್ ಅದೀಗ ಬರಬೇಕು ಅಂತ ಅದನ್ನ ಎಂಬೋಲಿಷ್ ಮಾಡಿದ್ದಾರೆ. ಬರಬೇಕು ಈಗ. ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್. ಅದಂದ್ರೆ ಅದು ಅಡ್ಮಿನಿಸ್ಟ್ರೇಷನ್ ಕಷ್ಟ ಆಗ್ತದೆ ಅಂತ ಮಾಡಿದ್ದಾರೆ. ಮುಂಚೆ 1% ಏನೋ ಇತ್ತು, ಅದು ಬರಬೇಕು. ಹೌದು, ವೆಲ್ತ್ ಟ್ಯಾಕ್ಸ್ ದೇ ಶುಡ್ ರೀಇಂಟ್ರೊಡ್ಯೂಸ್ ಬರಬೇಕು. ಎರಡನೇದೇನು ಅಂತ ಹೇಳಿದ್ರೆ ಈ ಅಂತ ಹೇಳಿದ್ರೆ ಎನ್ಹಾನ್ಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ ಎಲ್ಲ ನಮ್ಮ ದೇಶದ 25 ಕೋಟಿ ನಮ್ಮ ದೇಶದಲ್ಲಿ ಹೌಸ್ ಹೋಲ್ಡ್ಸ್ ಅಂತ ಹೇಳ್ತೀವಿ ನಾವು, ರೂರಲ್ ಹೌಸ್ ಹೋಲ್ಡ್ಸ್ 9 ಕೋಟಿ ಹಾಗೆ. ಸೊ ಎಲ್ಲ ಬೇಸಿಕ್ ಫೆಸಿಲಿಟೀಸ್ ಏನು ಬೇಕು, ಒಬ್ಬ ಮನುಷ್ಯನಿಗೆ ಮನೆ ನಡೆಸಲಿಕ್ಕೆ ಏನು ಫೆಸಿಲಿಟೀಸ್ ಬೇಕು, ಅದನ್ನೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳೋದು. ಅದು ಎಲ್ಲ ಫೆಸಿಲಿಟೀಸು ಎಲ್ಲ 25 ಕೋಟಿ ಹೌಸ್ ಹೋಲ್ಡ್ಸ್ಗಳಿಗೆ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು ಸರ್ಕಾರದಿಂದ. ಒಂದು ಮತ್ತೆ ಅಚೀವ್ ಟ್ರಾನ್ಸ್ಪರೆನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಎಲ್ಲವೂ ಡಿಜಿಟೈಸೇಷನ್ ಆಗಬೇಕು ನಮ್ಮ ದೇಶದಲ್ಲಿ. ಡಿಜಿಟಲ್ ಇಕಾನಮಿ ಅಂತ ಮಾತ್ರ ಇಂದು $5 trillion ಇಕಾನಮಿ ನಾವು ಮುಟ್ಬೋದು. ಟ್ರಾನ್ಸ್ಪರೆನ್ಸಿ ಇರಬೇಕು ಎಲ್ಲಾದ್ರೂ. ಕಾನೂನಿನ ಮಾಡೋದ್ರಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಅದನ್ನು ಅಡ್ಮಿನಿಸ್ಟ್ರೇಷನ್ ಮಾಡೋದ್ರಲ್ಲಿ ಮತ್ತೆ ಅದನ್ನ ಫಾಲೋ ಮಾಡೋದ್ರಲ್ಲಿ ಕೂಡ ಟ್ರಾನ್ಸ್ಪರೆನ್ಸಿ ಜನತೆಗೆ ಇರಬೇಕು. ಅಂದ್ರೆ ಪ್ರತಿಯೊಂದು ಅಪ್ಲಿಕೇಶನ್ ಹಾಕಿದ್ರೆ ಟೈಮ್ ಫ್ರೇಮ್ ಡಿಸ್ಪೋಸಲ್ ಸಕಾಲ, ಕರ್ನಾಟಕದ ಸಕಾಲ ಅಂತಿದೆ, ಹಾಗೆ ಇಡೀ ದೇಶದಲ್ಲಿ ಒಂದು ಸಿಸ್ಟಮ್ ಬರಬೇಕು. ಮಾಡಬೇಕು ನಮ್ಮ ಕೇಂದ್ರ ಸರ್ಕಾರ. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಹಾಗೆ. ಈಗೆಲ್ಲ ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ ಇದೆ ಎಷ್ಟೋ ಕೋರ್ಟ್ಗಳಲ್ಲಿ. ಈಗ ಸಕಾಲ ಉಂಟು. ಈಗ ಕೆಲವು ಈಗ ನೋಡಿ, ಇನ್ಕಮ್ ಟ್ಯಾಕ್ಸ್ ನಲ್ಲಿ ಕೂಡ 12A ರಿಜಿಸ್ಟ್ರೇಷನ್ ಮತ್ತೆ 80G ರಿಜಿಸ್ಟ್ರೇಷನ್ ಈ ಟ್ರಸ್ಟ್ನವ್ರು ಹಾಕಿದ್ರೆ ಅದಕ್ಕೆ 6 ತಿಂಗಳು ಟೈಮ್ ಉಂಟು. 5 ತಿಂಗಳು ಇಟ್ಕೊಳ್ತಾರೆ. 5 ತಿಂಗಳು ಇಟ್ಕೊಂಡ ಮೇಲೆ ಮತ್ತೆ ಉದ್ದ ಕ್ವೆರಿ ಹಾಕಿ ಕಳಿಸ್ತಾರೆ. 6 ತಿಂಗಳಲ್ಲಿ ಆಗ ಮತ್ತೆ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೊಂದು ಲಿಮಿಟೇಷನ್ ಬೇಕು. ಕಾನೂನಲ್ಲಿ ಒಂದು ಲಿಮಿಟೇಷನ್ ಆಕ್ಟ್ ಅನ್ನೇ ಅಮೆಂಡ್ ಮಾಡಬೇಕಾಗ್ತದೆ. ಇಂತಿಂಥ ಸರ್ವಿಸಸ್ಗಳಿಗೆ ಒಂದು ಲಿಮಿಟೇಷನ್ ಅಂತ ಇರಬೇಕು. ಅಷ್ಟೊಳಗೆ ಡಿಸ್ಪೋಸಲ್ ಆಗಬೇಕು. ಈಗ ಇನ್ಕಮ್ ಟ್ಯಾಕ್ಸ್ ಕೇಸ್ ಎಷ್ಟೋ ವರ್ಡಿಕ್ಸ್ ಕೋರ್ಟಲ್ಲಿ ಪೆಂಡಿಂಗ್ ಇರ್ತದೆ. ಅದೆಲ್ಲವೂ ನೆಕ್ಸ್ಟ್ ಈ ಅಸೆಸ್ಮೆಂಟ್ ಡಿಸ್ಪೋಸಲ್ ವಿದಿನ್ ದ ಸೇಮ್ ಅಸೆಸ್ಮೆಂಟ್ ವರ್ಷಗಟ್ಟಲೆ. ಈಗ ಅಪೀಲ್ ಹಾಕಿದ್ರೆ ವರ್ಷಗಟ್ಟಲೆ ನಂತರ ಹಿಯರಿಂಗ್ ಕರೀತಾರೆ. ತುಂಬಾ ತೊಂದರೆ. ಅದು ಮುಗಿಬೇಕು ಫಾಸ್ಟ್. ಈಗ ಮೊನ್ನೆ ಒಬ್ರು ಹಾಗೆ ಆಯ್ತು, ಒಬ್ರಿಗೊಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರು. ಅವರಿಗೆ ಅದು ಸಬ್ಸಿಡಿ ಬರಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಕೇಳ್ತಾ ಇದ್ದಾರೆ. ನಾವು ಆಲ್ರೆಡಿ ಒಂದು ಕೇಸ್ ಅಪೀಲಿಗೆ ಹಾಕಿದ್ದೇವೆ. ಅಪೀಲ್ ಹಾಕಿದ್ದು ಡಿಸ್ಪೋಸಲ್ ಆಗಲಿಲ್ಲ. ಅವ್ರು ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಅದು ಸಬ್ಸಿಡಿದು ಡೆಡ್ ಲೈನ್ ಮುಗಿದ್ರೆ ಅವ್ರು ಸಬ್ಸಿಡಿ ಹೋಗ್ತಾರೆ. ಅದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಮಾಡಿ CA ಅದಕ್ಕೆ ಕೋರ್ಟಲ್ಲಿ ಮೆಂಬರ್ಸ್ ಮಾಡಿ ಅದನ್ನು ಪ್ಯಾನಲ್ ಮಾಡಿ ಆದಷ್ಟು ಬೇಗ ಅದು ಮುಗಿಯೋ. ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸ್ ಮಾಡೋದು ಬೇಡ, ಅದನ್ನು ಸಪರೇಟ್ ಸೆಟಪ್ ಮಾಡಬೇಕಾಗುತ್ತೆ ಅಪೀಲ್ಸ್ ಡಿಸ್ಪೋಸಲ್ಗೆ. ಸೊ ಇದು ಒಂದು ವರ್ಷದೊಳಗೆ ಆ ಅಸೆಸ್ಮೆಂಟ್ ಇಯರ್ ಒಳಗೆ ಎಲ್ಲ ಕೇಸಸ್ಗಳು ಡಿಸ್ಪೋಸ್ ಆಗ್ಬೋದು, ಇವನ್ ಇನ್ ಕೋರ್ಟ್ಸ್. ಇಂಥ ಲಿಮಿಟೇಷನ್ ಆಕ್ಟ್ ಅನ್ನು ಅಮೆಂಡ್ ಮಾಡುವಂಥದ್ದು ಈ ಸರ್ಕಾರದಿಂದ ನಡೀಬೇಕು. ಬಹಳ ಒಳ್ಳೆಯದು. DEA ಆಯಿತು. ಮತ್ತೆ ರೆಡ್ಯೂಸ್ ಕಾಸ್ಟ್ ಆಫ್ ಲಿವಿಂಗ್. ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ ನಮ್ದು ಲ್ಯಾಂಡ್ ಆಗಲಿ, ನಮ್ದು ಕ್ಯಾಪಿಟಲ್ ಆಗಲಿ, ನಮ್ಮ ಲೇಬರ್ ಆಗಲಿ, ಇದು ಕಾಸ್ಟ್ ಜಾಸ್ತಿ ಇದೆ ಇವತ್ತು ನಮ್ಮ ಇಂಡಿಯಾದಲ್ಲಿ. ನಮ್ಮ ಎಜುಕೇಶನ್ ಆಗಲಿ, ಹೆಲ್ತ್ ಆಗಲಿ, ಟ್ರಾನ್ಸ್ಪೋರ್ಟ್ ಎಲ್ಲ ಸರ್ವಿಸಸ್ ಸೆಕ್ಟರ್ ಕೂಡ ಹಾಗೆ ಕಾಸ್ಟ್ ಜಾಸ್ತಿ. ಆಲ್ ಆರ್ ಕಾಸ್ಟ್ಲಿ. ಮನುಷ್ಯನಿಗೆ ಮೇಕ್ ಇಟ್ ರೀಸನೇಬಲ್, ಅಫೋರ್ಡೆಬಲ್. ಸೊ ಹೌಸಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತೀರಿ ನೀವು, MSME ಲೆಂಡಿಂಗ್ ರೇಟ್ ಆಫ್ ಇಂಟ್ರೆಸ್ಟ್, ಅಗ್ರಿಕಲ್ಚರ್ ರೇಟ್ ಆಫ್ ಇಂಟ್ರೆಸ್ಟ್, ಇದೆಲ್ಲ ಕೂಡ ಈಗ MSME ರೇಟ್ ಆಫ್ ಇಂಟ್ರೆಸ್ಟ್ ಲೆಂಡಿಂಗ್ ಕಮ್ಮಿ ಮಾಡಬೇಕಾದ್ರೆ ಡೆಪಾಸಿಟ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡಬೇಕು. ಡೆಪಾಸಿಟ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಪೆನ್ಷನಿಯರ್ಸ್, ನಮ್ಮ NRI ಎಲ್ಲ ಬಬ್ಬೆ ಹೊಡಿತಾರೆ. ಎಲ್ಲ ಅದು ವಿಶಿಯಸ್ ಸರ್ಕಲ್. ಸೊ ಇದು ಈ ಫೆಸಿಲಿಟೀಸ್ ಕೊಡುವಂಥದ್ದು ಈ ಎಜುಕೇಷನ್ ಮತ್ತು ಹೆಲ್ತ್ ಎಸ್ಪೆಷಲಿ ಅದು ಭಾಳ ಹೈ ಇದೆ ನಮ್ಮ ಇಂಡಿಯಾ. ಎಸ್ಪೆಷಲಿ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ಇಟ್ಸ್ ವೆರಿ ಕಾಸ್ಟ್ಲಿ. ಈಗ ನನ್ನ ಇದು ಹೌಸಿಂಗ್ ಲೋನ್ ಈಗ ಸಬ್ಸಿಡಿ ಅಂತ ಉಂಟು. ಈ ಇದರ ಬಗ್ಗೆ ಯಾವುದು ಹೌಸಿಂಗ್ ಲೋನ್ ಇದು ರೇಟ್ ಆಫ್ ಇಂಟ್ರೆಸ್ಟ್ ಕನ್ಸೆಷನ್ ಎಲ್ಲ ಉಂಟು. ಅದು ಈಗ ಏನಾಗಿದೆ ಅಂದರೆ, ಬ್ಯಾಂಕಿಗೆ ಯಾರಾದರೂ ಒಂದು ಲೋನಿಗೆ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೇಳ್ತಾರೆ. ಈಗ ನಿಮಗೆ ತಿಳಿದಿರುವಂತೆ 2.5 ಲಕ್ಷವರೆಗೆ ಇದ್ದಿದ್ರೆ ಇನ್ಕಮ್ ಟ್ಯಾಕ್ಸ್ ಬೇಡ, ಓಕೆ, ಅಥವಾ ಪ್ಲಸ್ ರಿಬೇಟ್ ಎಲ್ಲ ಇದ್ದು 3-4 ಲಕ್ಷ ಇನ್ಕಮ್ ಟ್ಯಾಕ್ಸ್ ಬೇಡ. ಮತ್ತು ಕೆಲವರು ಪಾಪ ಒಂದು ಸಣ್ಣ ಪ್ರೈವೇಟ್ ಜಾಬಲ್ಲಿ ಇರ್ತಾರೆ, ಬ್ಯಾಂಕಿನವರು ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಹೌಸಿಂಗ್ ಲೋನೇ ಕೊಡೋದಿಲ್ಲ. ಒಂದು 25 ಲಕ್ಷ ಲೋನ್ವರೆಗೆ ಹೇಗಾದರೂ ಪ್ರಾಪರ್ಟಿ ಎಲ್ಲ ಸೆಕ್ಯೂರಿಟಿ ಉಂಟು,
ಒಂದು ಸೆಲ್ಫ್ ಅಸೆಸ್ಮೆಂಟ್ ಮಾಡಿ ಒಂದು ಅಪ್ರೈಸಲ್ ಮಾಡಿ ಅವರಿಗೊಂದು ಹೌಸಿಂಗ್ ಲೋನ್ ಕೊಟ್ಟರೆ ಆಗು. ಸರ್ಕಾರದ ನಿಜವಾಗಿ ಸಬ್ಸಿಡಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ತದಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಇಲ್ಲ, ಅದು ಮಾಡಬೇಕು ಅನಿಸುತ್ತೆ ನನಗೆ. ಸಿ, ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಈಸ್ ನಾಟ್ ದ ಓನ್ಲಿ ಪ್ರೂಫ್. ಬಟ್ ಬ್ಯಾಂಕರ್ಸ್ ದೇ ಡೋಂಟ್ ಫಂಡ್ ವಿದೌಟ್ IT ರಿಟರ್ನ್ಸ್. ಇಲ್ಲ, ಬಟ್ ದೇ ಹ್ಯಾವ್ ಟು ಫೈಂಡ್ ಔಟ್ ವೇಸ್ ಆ್ಯಂಡ್ ಮೀನ್ಸ್. ಈಗ ಫಾರ್ ಎಕ್ಸಾಂಪಲ್ ಎವ್ರಿ ತಿಂಗಳು ಸಂಬಳ ಬರ್ತಾ ಇದೆ ಅವ್ರದ್ದು, ಪಾಸ್ಬುಕ್ಕಲ್ಲಿ ಎಂಟ್ರಿ ಇದೆ, ಆರ್ ದೇ ಕ್ಯಾನ್ ಗೆಟ್ ಅನ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಅ ಸ್ಯಾಲರಿ ಸರ್ಟಿಫಿಕೇಟ್ ಫ್ರಮ್ ಸಮ್ ಇನ್ಸ್ಟಿಟ್ಯೂಷನ್ ದಟ್ he is working there. So it is, see, these things can be liberalized and a limit can be fixed. ಈಗ ಹೌಸಿಂಗ್ ಒಂದು ಹೇಳ್ತಾನೆ, ಈ ಎಲ್ಲ ಕೇಂದ್ರ ಸರ್ಕಾರದ ಹೌಸಿಂಗ್ ಇದು ಸಬ್ಸಿಡಿ ಉಂಟಲ್ಲ, ನಿಜವಾಗಿ ಲೋವರ್ ಇನ್ಕಮ್ ಗ್ರೂಪಿಗೆ ಒಬ್ಬರಿಗೂ ತಲುಪುತ್ತಾ ಇಲ್ಲ. ಎಲ್ಲ ಮಿಡ್ಲ್ ಇನ್ಕಮ್ ಮತ್ತೆ ಅಪ್ಪರ್ ಮಿಡ್ಲ್ ಇನ್ಕಮ್ನವರು ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್. ಒಂದೇ ಆ ಸಬ್ಸಿಡಿಯನ್ನೇ ಕ್ಯಾನ್ಸಲ್ ಮಾಡಬೇಕು. ಮಾಡಿದರೆ ಆ ಲೋವರ್ ಇನ್ಕಮ್ ಗ್ರೂಪಿಗೆ ನಿಜವಾಗಿ ತಲುಪುವಾಗೆ ಮಾಡಬೇಕಂತ ನನ್ನ ಭಾವನೆ. Yes, correct. See, the objective is to see that the lower income people or the poorest of the poor are having a... This loophole should be plugged. This is a loophole. ಮತ್ತೆ ನಮ್ಮಲ್ಲಿ ಈಗ ಒಂದು ಮೋದಿ ಅವರ ಪ್ರೈಮ್ ಮಿನಿಸ್ಟರ್ 2022 ಒಳಗೆ ಎಲ್ಲ ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ಮನೆ ಆಗಬೇಕು ಅಂತ ಡಿಸಿಷನ್ ಇದೆ, ಅವರು ಸ್ಟೆಪ್ ಮಾಡಿದ್ರು. ಅದು ಬೇಕು ಅಂತಾದ್ರೆ ಇದನ್ನು ರಿಲ್ಯಾಕ್ಸೇಷನ್ ಮಾಡಲೇಬೇಕು ಬ್ಯಾಂಕಿನವರು. ಇಲ್ಲ ಹೇಗೆ ಮಾಡ್ಲಿಕ್ಕೆ ಆಗ್ತದೆ? ಬ್ಯಾಂಕ್ ಲೋನ್ ಇಲ್ಲದೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಸಿಂಗಲ್ ಹೌಸ್, ಅಟ್ಲೀಸ್ಟ್ ತಾವು ಹೇಳಿದ ಸಿಂಗಲ್ ಹೌಸ್ ಲೋನ್ಸ್ಗಳಿಗೆ ಅದು ಇನ್ಕಮ್ ಅಸೆಸ್ಮೆಂಟ್, ಸೆಲ್ಫ್ ಅಸೆಸ್ಮೆಂಟ್ ಬೈ ದ ಬ್ಯಾಂಕ್ ಮ್ಯಾನೇಜರ್ ಲುಕಿಂಗ್ ಇಟ್ ದ ವ್ಯಾಲ್ಯೂ ಆಫ್ ದ ಸೆಕ್ಯೂರಿಟಿ. ಮತ್ತೆ ರಿಪೇಮೆಂಟ್ ಡಿಪೆಂಡಿಂಗ್ ಅಪಾನ್ ವಾಟ್ ಎವರ್ ಪ್ರೂಫ್ ಹಿ ಗಿವ್ಸ್, ನಾಟ್ ಓನ್ಲಿ ಪಾನ್ ನಂಬರ್ ಆರ್ ವಾಟ್ ಎವರ್ IT ಅಸೆಸ್ಮೆಂಟ್ ಆರ್ಡರ್ಸ್. ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ, ಯಾರು ಮಾತಾಡೋದು? ಇದು ನಮ್ಮ ಇಂಡಿಯಾ ಹ್ಯಾಸ್ ಎ ವಿಷನ್ ಟು ಬಿಕಮ್ ವರ್ಲ್ಡ್ ಲೀಡರ್, ವಿಶ್ವಗುರು ಆಗ್ಬೇಕಂತ ಒಂದು ಯೋಚನೆ ತಾವು ಯಾರು ಮಾತಾಡೋದು ಅಂತ ಹೇಳ್ಬೋದಾ? ಡಾಕ್ಟರ್ AP ಆಚಾರ್ಯ ಮಾತಾಡೋದು. ಡಾಕ್ಟರ್ AP ಆಚಾರ್ಯ ನಮಸ್ಕಾರ, ಹೇಳಿ. ನಮ್ಮ ಇಂಡಿಯಾಕ್ಕೆ ಒಂದು ವಿಷನ್ ಇದೆ, ವಿಶ್ವಗುರು ಆಗ್ಬೇಕು ಅಂತ. ಹೌದು. ವಿಶ್ವಗುರು ಆಗ್ಲಿಕ್ಕೆ ನಮ್ಮಲ್ಲಿ ಮೇನ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಎಜುಕೇಶನ್ ಅಲ್ಲಿ. ಹೌದು. ನಮ್ದು ಇಯರ್ ಆನ್ ಇಯರ್ ನಮ್ದು ಟೋಟಲ್ ಪರ್ಸೆಂಟೇಜ್ ಆಫ್ GDP ಸ್ಪೆಂಟ್ ಆನ್ ಎಜುಕೇಶನ್ ಇಸ್ ನಾಟ್ ಇಂಪ್ರೂವಿಂಗ್. ಅದು ಹೇಗೆ ಈ ಬಜೆಟ್ ಅಲ್ಲಿ ಹೇಗೆ ಅವರು ಅದನ್ನ ಸರಿತೂಗಿಸಬಹುದು ಈ ಮಿಸ್ಟೇಕ್ ಅನ್ನ? ಬಹಳ ಒಂದು ಒಳ್ಳೆಯ ಕ್ವಶನ್. ಎಜುಕೇಶನಿಗೆ ಯಾವ ರೀತಿಯಲ್ಲಿ ಸ್ಪೆಂಡ್ ಮಾಡಿ ಹೌ ಟು ಎನ್ಹಾನ್ಸ್ ದ ಕ್ವಾಲಿಟಿ ಎಜುಕೇಶನ್ ಅಲ್ವಾ, ಅದರ ಬಗ್ಗೆ ನಿಮ್ಮ ಇದು. ರೋಷಲ್ ದಾಸ್, ನೀವು ಅಕಾಡೆಮಿಷಿಯನ್ ಮತ್ತೆ ಚಾರ್ಟರ್ಡ್ ಅಕೌಂಟ್, ಇದ್ರ ಬಗ್ಗೆ ಹೇಳ್ಬೋದಾ? ಹೌದು, ಮುಂಚೆ ಹೇಳಿದ ಹಾಗೆ ಒಂದು ನಮ್ದು ಹೈಯರ್ ಎಡ್ಯುಕೇಶನ್ ತುಂಬಾ ಎಕ್ಸ್ಪೆನ್ಸಿವ್ ಉಂಟು. ಸೊ ಅದು ನಾವು ಫೈಂಡ್ ಔಟ್ ಮಾಡಿ ಯಾರು ಜೆನ್ಯುನ್ಲಿ ಡಿಸರ್ವ್ ಮಾಡ್ತಾರೆ ಅವರಿಗೆ ಒಂದು ಎನ್ಕರೇಜ್ಮೆಂಟ್, ಅವರಿಗೆ ಸ್ಕಾಲರ್ಶಿಪ್ಸ್, ಅವರಿಗೆ ರಿಡಕ್ಷನ್ಸ್ ಅದು ಎಲ್ಲ ಕೊಡಿಸ್ಬೇಕು. ಇನ್ನೊಂದು ನಮ್ದು ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ತುಂಬಾ ಡೆವಲಪ್ಮೆಂಟ್ ಆಗ್ಲೇಬೇಕು. ಅದು ಆನ್ ಪಾರ್ ಇಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ, ಆನ್ ಪಾರ್ ಇಲ್ಲ, ಅದಕ್ಕಾಗಿ ಜಾಸ್ತಿ ಜನರು ಹೋಗುದಿಲ್ಲ. ಸೊ ಇದು ರೀಸನ್. ಇನ್ನೊಂದು ಅಲ್ಲಿ ಅವರು ಅಲೋಕೇಟ್ ಮಾಡಬೇಕು. ಅಲ್ಲಿ ಕೂಡ ಈಗ ಸರ್ಕಾರದ ಕೆಲವು ಸಂಸ್ಥೆ, ಕಾಲೇಜ್ ಅಲ್ಲಿ ಕೂಡ ಟೀಚರ್ಸ್ ಅಪಾಯಿಂಟ್ಮೆಂಟ್ ಎಲ್ಲ ಸ್ವಲ್ಪ ವೇಕೆನ್ಸಿ ಎಲ್ಲ ಇರ್ತದೆ, ಅದು ಕೂಡ ಮಾಡಬೇಕು. ಜಾಸ್ತಿ ಆಗಿ ಟೀಚರ್ಸ್ ಎಲ್ಲ ಒಳ್ಳೇದುಂಟು. ಈಗ ಪ್ರಾಬ್ಲಮ್ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲ ಯೂಶಲಿ. ಅಲ್ಲ, ಈಗ ಏನು ಗೊತ್ತುಂಟಾ ರಾಜೇಶ್ ನಾಯ್ಕ್ ಅವರೇ, ಈಗ ಹೆಚ್ಚಿನವರಿಗೆ MBA ಮಾಡಲಿಕ್ಕೆ ಕೆಲವು ಬೇರೆ ಬೇರೆ ಉನ್ನತ ವ್ಯಾಸಂಗಕ್ಕೆ ಅಬ್ರಾಡಿಗೆ ಹೋಗ್ತಾರೆ. ಹೌ ಯು ರೇಟ್ ಅಬ್ರಾಡ್ ಎಜುಕೇಶನ್ ಬೆಟರ್ ದ್ಯಾನ್ Indian education? ಅದರ ಬಗ್ಗೆ ಹೇಳ್ಬೋದಾ? Well, I would say that that is partly because of a fascination for foreign items which has been there traditionally in us. In any Western country, just like India, there are 3 rungs of educational institutions. The first one is the premier educational institutions. For example, in US you have the Ivy League, like Harvard, Stanford, Yale, Wharton, and so on. The second one is the state universities, which are reasonably good, like our own universities. And the third level, you have the ones where you can buy your way in and buy your way out, which is purely what shall we say, commercialization in the guise of education. Now many of the people who go abroad from here, my understanding is ಕೆಲವರು ಎಲ್ಲಿವರೆಗಿದ್ದಾರೆ ತಂದೆ ತಾಯಿಗಳ ಮನೆ ಮೇಲೆಲ್ಲ ಸಾಲ ಮಾಡಿ 50 ಲಕ್ಷ 60 ಲಕ್ಷ ಮಾಡಿ ಅಲ್ಲಿ ಹೋಗಿ MBA MS ಎಲ್ಲ ಮಾಡ್ತಾರೆ. ಅದು ನಿಮಗೆ ಹೇಗೆ, ಅದು ಒಂದು ವೆದರ್ ವಯಬಲ್ ಹೇಗೆ ಅದು ತೋರ್ತದೆ ನಿಮಗೆ? ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬರು ಮಲೇಷ್ಯಾದವರು ಇಲ್ಲಿ, ನಾನು ಜಸ್ಟ್ ವೆರಿ ಸಣ್ಣದಿರುವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಮ್ಮ ತಂದೆ ಹೇಳಿದ ನೆನಪು, ಅವರಿಗೆ ಪರಿಚಯ ಇತ್ತು ಅವ್ರದ್ದು. ಅವರಿಲ್ಲಿ ಮೆಡಿಕಲ್ MBBS ಮಾಡ್ಲಿಕ್ಕೆ ಬಂದಿದ್ರು.
ನಾನು ಸಾಧಾರಣ ನನ್ನ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡುವಾಗ 1991-93 ಅಲ್ಲಿ ಅವ್ರು ಇನ್ನೂ MBBS ಮಾಡ್ತಾ ಇದ್ರು. ಅವರ ಕ್ಲಾಸ್ಮೇಟ್ ಕಾಲೇಜ್ ಇದ್ದು ಪ್ರಿನ್ಸಿಪಲ್ ಆಗಿದ್ರು. MBBS ಅಂದ್ರೆ SMMS ಅಂತ ಹೇಳ್ಬೋದಂತ, ಸೆಪ್ಟೆಂಬರ್ ಮಾರ್ಚ್ ಸೆಪ್ಟೆಂಬರ್ ಅಂತ ಹೇಳಿ ಹಾಗೆ ಪುನಃ ಎಕ್ಸಾಮ್ ಕೊಡೋದು. ಹೌದು. ಸೊ ಕೆಲವರಿಗೆ ಹಾಗೆ ಆಗ್ತದೆ, ಹೋಗಿ ಅಲ್ಲಿ ಐದರ್ ಡೆಲಿಬ್ರೇಟ್ಲಿ ಆರ್ ಇನ್ಅಡ್ವರ್ಟೆಂಟ್ಲಿ ದೇ ಡಿಲೇ ಗೆಟಿಂಗ್ ದ ಡಿಗ್ರಿ. ಯಾಕೆಂದ್ರೆ ಡಿಗ್ರಿ ಸಿಗುವವರೆಗೆ ಆ ಕಂಟ್ರಿಯಿಂದ ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಲ್ಲಿ ಸೈಡ್ ಬೈ ಸೈಡ್ ಏನಾದ್ರೂ ಜಾಬ್ ಮಾಡಿ ಮತ್ತೆ ಒಂದು ಸ್ಟ್ಯಾಂಪ್ ಬೀಳ್ತದೆ, ಮೇಡ್ ಇನ್ USA, ಮೇಡ್ ಇನ್ ಯುರೋಪ್ ಅಂತೇಳಿ. ಅಂದ್ರೆ ನಿಮ್ಮ ಪ್ರಕಾರ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಇಸ್ ಫಾರ್ ಎಕ್ಸಾಂಪಲ್, ಜಸ್ಟ್ ಟು ಟೇಕ್ ಯು ಒನ್ ಎಕ್ಸಾಂಪಲ್, ದ ಇಂಡಿಯನ್ CA ಇಸ್ ಮೋರ್ ರೋಬಸ್ಟ್ ಅಂಡ್ ಸ್ಟ್ರಾಂಗ್ ದೆನ್ ಎನಿ ಅದರ್ ಅಕೌಂಟಿಂಗ್ ಡಿಗ್ರಿ ಎನಿವೇರ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ವೆರಿ ಮಚ್. ಇದು ನಮ್ದು ನಾಡ್ದು ಜುಲೈ 1ಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ. ಐ ಥಿಂಕ್ ದ್ಯಾಟ್ ಯು ಆರ್ ಕಾಂಪ್ಲಿಮೆಂಟಿಂಗ್ ಆಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆನ್ ದಿಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ. ಇವ ನಮ್ಮ ರೋಷಲ್ ದ್ಯಾಸ ಈಸ್ ಆಲ್ಸೋ ಚಾರ್ಟರ್ಡ್ ಅಕೌಂಟೆಂಟ್. ಐ ಮೈಸೆಲ್ಫ್ ಆಲ್ಸೋ ಚಾರ್ಟರ್ಡ್ ಅಕೌಂಟೆಂಟ್. ಮತ್ತು ವಿ ಆರ್ ವೆರಿ ಪ್ರೌಡ್ ಟು ಟೆಲ್ ದ್ಯಾಟ್ ಅವರ್ ಆಲ್ ಆಂಕರ್ಸ್ ಆರ್ ಆಲ್ಸೋ ಚಾರ್ಟರ್ಡ್ ಅಕೌಂಟೆಂಟ್ಸ್. ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೇನೆ. ನನಗೆ ಅಲ್ಲಿ ಮಸ್ಕತ್ ಅಲ್ಲಿ ನನ್ನ ಬಾಸ್ ಕೇಳಿದ್ರು, ಅಲ್ಲಿ ACCA ಅಂತ ಒಂದು ಯುರೋಪಿಯನ್ ಡಿಗ್ರಿ ಕೂಡ ಆಫರ್ ಆಗ್ತಾ ಉಂಟು. So he asked me, what is the difference between ACCA and CA? I told him, a person who has completed CA will sail through ACCA like a knife cutting through butter. But the reverse may not hold good ಅಂತೇಳಿ. ACCA ಮಾಡಿದವರು not necessarily ಅವರು CA ಅಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂತೇಳಿ. So you see, even CPA, all over the world now our CA qualification is getting recognition. So we have our own strengths. For example, ನಾನು ಹೇಳುದು ಅಮೆರಿಕಾದಲ್ಲಿ ಅಷ್ಟು ಒಳ್ಳೆ ಮ್ಯಾನೇಜ್ಮೆಂಟ್ ಎಡ್ಯುಕೇಶನ್ ಇದ್ರೆ, why are the IT companies and others recruiting people like Satya Nadella? ಅಲ್ಲ, ನಿಮ್ಮ ಈಗ ಜಸ್ಟ್ ಜಿಸ್ಟ್ ವೈ ಬೆಟರ್ ಟು ಗೋ ಇನ್ ಹೈಯರ್ ಎಜುಕೇಶನ್ ಇನ್ ಅಬ್ರಾಡ್ ಆರ್ ಇಂಡಿಯಾ ಅಂತ. If you want the best education and are willing to slog for it in management, for example, the IIMs are comparable anywhere in the world. Okay. If you want professional qualification in accounting or corporate secretaryship or cost accounting, CA, ICWA, ACS are comparable anywhere in the world. Okay. But ಏನಂದ್ರೆ ಇಲ್ಲಿ ಫಾಸ್ಟ್ ಟ್ರ್ಯಾಕ್ ಕೆಲವೆಲ್ಲ ಇದೆ, ಅದು ಗಡಿಬಿಡಿಯಲ್ಲಿ ಅದಕ್ಕೆ ಹೋದ್ರೆ. ಯಾರೋ ಹೇಳಿದ್ರು ಅದಕ್ಕೆ, ಮಾವನ ಮಗಳನ್ನೇ ಮದುವೆಯಾಗುವುದೆಂದು ನಿಶ್ಚಯವಾದ ಮೇಲೆ ಊರಿನ ಹುಡುಗಿಯರನ್ನು ನೋಡುವುದು ಯಾಕೆ ಅಂತೇಳಿ. ಅದೇ ಪರಿಸ್ಥಿತಿ ಆಗಿದೆ. ಏಕೆಂದರೆ ಇಲ್ಲಿ ನಮ್ಮದು ಮಾವನ ಮಗಳೇ ಕರೆಕ್ಟ್ ಇರುವಾಗ ಮತ್ತೆ ಊರೆಲ್ಲ ಯಾಕೆ ಹುಡುಕುವುದು ಅಂತೇಳಿ ಅಂಥ ಪರಿಸ್ಥಿತಿ ಬಂದಿದೆ ನಮ್ಮ ಇದಕ್ಕೆ. ಅಂದರೆ ನಿಮ್ಮ ಪ್ರಕಾರ ನಾವು ಎಜುಕೇಶನ್ ಇನ್ ಇಂಡಿಯಾ ಇಸ್ ಗುಡ್. ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ. ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ಗೆ ಹೊಸ ಸಿಇಒ ಹುಡುಕ್ಲಿಕ್ಕೆ ಹೋಗುವಾಗ ಅಮೆರಿಕ, ಯುರೋಪ್ ಎಲ್ಲಿಯೂ ಹೋಗ್ಲಿಲ್ಲ. ನಮ್ಮ ಮಣಿಪಾಲ MIT ಯಲ್ಲಿ ಕಲಿತ ಸತ್ಯನಾರಾಯಣ ನಡೆಲ, whose name became shortened to ಸತ್ಯ ನಡೆಲ, ಅವರನ್ನೇ ಸಿಲೆಕ್ಟ್ ಮಾಡಿದ್ದು. ಗೂಗಲ್ ನವರು ನಮ್ಮ ಮದ್ರಾಸ್ ಅಲ್ಲಿ ಕಲಿತ ಸುಂದರ್ ಪಿಚಾಯಿಯನ್ನೇ ಸಿಲೆಕ್ಟ್ ಮಾಡಿದ್ದು. ಪೆಪ್ಸಿ ಅವರು ಇಂದಿರಾ ನೂರಿಯನ್ನೇ ಸಿಲೆಕ್ಟ್ ಮಾಡಿದ್ದು. ಸೊ ಅಮೆರಿಕ ಅಂತ ಪಾಶ್ಚಾತ್ಯ ದೇಶಗಳಲ್ಲಿ ಅಷ್ಟು ಉತ್ತಮ ಶಿಕ್ಷಣ ಇದ್ದಿದ್ರೆ ಅವರು ಯಾಕೆ ಈ ಕಡೆ ನೋಡ್ತಾರೆ? ನಮ್ಮ ವಾರೆನ್ ಬಫೆಟ್ ಇದ್ದಾರೆ, ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್. ಅವರದೀಗ ನಂಬರ್ 2 ಯಾರಂದ್ರೆ ಒಬ್ರು ಇಂಡಿಯನ್, ಅಜಿತ್ ಜೈನ್ ಅಂತೇಳಿ, ಇಲ್ಲಿಯೇ ಕಲಿತು ಮತ್ತೆ ಅಮೆರಿಕಕ್ಕೆ ಹೋದವರು. ದೀಸ್ ಎಕ್ಸಾಂಪಲ್ಸ್ ಪ್ರೂವ್ ಟು ಅಸ್ ದಟ್ Indian education is comparable anywhere in the world. So we need not necessarily look outside for the education of our children ಅಂತೇಳಿ. ಈಗ ನಾವು ಇನ್ನು ಕೇವಲ ಒಂದು 7-8 ನಿಮಿಷದ ಸಮಯ ಉಂಟು. ಈಗ ಲೆಟ್ ಅಸ್ ಬ್ರೀಫ್ ವಿಶ್ ಲಿಸ್ಟ್. ಈ ಬಜೆಟ್ನಲ್ಲಿ ಯಾವುದೆಲ್ಲ ನಮಗೆ ಬೇಕು ಪ್ರತಿಯೊಂದು ಸೆಕ್ಟ್ರಲ್ಲಿ? ಈಗ ಹೆಲ್ತ್ ಸೆಕ್ಟ್ರಲ್ಲಿ ನಮ್ಮ ರೋಷಲ್ ದ್ಯಾಸ್ ಅವರು ಹೇಳ್ಬೋದಾ? ಹೆಲ್ತ್ ಸೆಕ್ಟ್ರಲ್ಲಿ ಈಗ ಎಕ್ಸಿಸ್ಟಿಂಗ್ ನಮಗೆ ಕೆಲವು ಎಕ್ಸೆಂಪ್ಷನ್ಸ್ ಉಂಟು. ಸೆಕ್ಷನ್ 80D, 80DDB, ಹಾಗೆ ಈಗ ಅದು ಲಿಮಿಟ್ಸ್ 25,000, 50,000 ಫಾರ್ ಇಂಡಿವಿಜುವಲ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಹಾಗೆ ಉಂಟು. ಅದು ಒಂದು ಇನ್ಕ್ರೀಸ್ ಆಗಬೇಕು ಅಂತ. ಎಷ್ಟು ಆಗಬೇಕು? ಈಗ ಇಂಡಿವಿಜುವಲ್ಸ್ ಬೇರೆಯವರಿಗೆ ಒಂದು 50,000 ಮತ್ತೆ ಸೀನಿಯರ್ ಸಿಟಿಸನ್ಸ್ ಗೆ 1 lakh ಹಾಗೆ ಇನ್ಕ್ರೀಸ್ ಆಗಬೇಕು. ಮತ್ತೆ ಕ್ರಿಟಿಕಲ್ ಇಲ್ನೆಸ್ ಬಗ್ಗೆ ಕೂಡ ಒಂದು ಕ್ರಿಟಿಕಲ್ ಇಲ್ನೆಸಸ್ ಗೆ ಆಸ್ ಆಫ್ ನೌ ಹ್ಯಾಂಡಿಕ್ಯಾಪ್ ಗೆ 75,000 ಮತ್ತೆ ತುಂಬಾ ಕ್ರಿಟಿಕಲ್ ಆದ್ರೆ 1,25,000 ಉಂಟು. ಅದು ಕೂಡ ಜಾಸ್ತಿ ಆಗಬೇಕು. ವಾಟ್ ಎವರ್ ಅಮೌಂಟ್ ಸ್ಪೆಂಟ್ ಅಂತ ಒಂದು ಇರಬೇಕು. ಮತ್ತೆ ಎಕ್ಸೆಂಪ್ಷನ್ ಲಿಮಿಟ್ಸ್ ಈಗ ನಮ್ಗೆ ರಿಬೇಟ್ ಉಂಟು ಅಪ್ ಟಿಲ್ 5 lakh. ಆದ್ರೆ 5 lakh ಇಂತ ಸ್ವಲ್ಪ ಜಾಸ್ತಿ ಆದ್ರೆ ಅದು ಎಂಟೈರ್ ಅಮೌಂಟ್ ಫ್ರಮ್ 2,50,000
ಅಬವ್ ಅದು ಟ್ಯಾಕ್ಸ್ ಆಗ್ತಾ ಉಂಟು. ಸ್ವಲ್ಪ ಅನ್ಫೇರ್ ಅನಿಸ್ತಿದೆ. ಎಷ್ಟಾಗ್ಬೇಕು ನಿಮ್ಮ ಪ್ರಕಾರ? ಈಗ ಎಕ್ಸೆಂಪ್ಷನ್ ಲಿಮಿಟ್ ಇರಬೇಕು, ಅಟ್ ಲೀಸ್ಟ್ 3,50,000 ಅಷ್ಟು ಎಕ್ಸೆಂಪ್ಷನ್ ಲಿಮಿಟ್ ಇರಲೇಬೇಕು. ಮತ್ತೆ ಟ್ಯಾಕ್ಸ್ ರೇಟ್ ಅಲ್ಲಿ ಇನ್ಸ್ಟೆಡ್ ಆಫ್ 5% ಡೈರೆಕ್ಟ್ಲಿ 20%, 5% ಇಂದ 10%, ಮೇ ಬಿ 5 lakh to 8 lakh or 5 lakh to 7 lakh, 10% ಆಗಿ ಮತ್ತೆ 20% ಆದ್ರೆ ಸ್ವಲ್ಪ ಫೇರ್. ಆಮೇಲೆ 30%. ಹೌದು. ನಮ್ಮ ರಾಜೇಶ್ ನಾಯ್ಕ ಅವರೇ, ನಿಮ್ಮದು ಪ್ರಕಾರ ನಿಮ್ಮ ಬಜೆಟ್ ವಿಶ್ ಲಿಸ್ಟ್ ಏನಂತ ಹೇಳ್ಬೋದಾ? Well, there is one segment called super senior citizens, 80 or above. In my view, their exempted income limits need to be raised significantly above the present limit of 5 lakhs. It should be taken at least to 25 lakhs so that most of them who fall in the middle or lower income group would get the benefit of having their income completely exempt from tax. And also, some kind of a health scheme for super senior citizens for who are facing, higher costs of health care, that they should be provided health care, using a super senior citizen card or Aadhaar itself, either subsidized or free of charge. Okay. ನಿಮ್ಮ ವಿಶ್ ಲಿಸ್ಟ್ ಫಾರ್ ಫಾರ್ಮರ್ಸ್, ಅದರ ಬಗ್ಗೆ ಒಂದು ಹೇಳ್ಬೋದಾ? ಫಾರ್ಮರ್ಸ್ ಒಂದು ಡಬ್ಲಿಂಗ್ ಆಫ್ ಇನ್ಕಮ್ ಫಾರ್ ದಿ ಫಾರ್ಮರ್ಸ್ ಬೈ 2022. ಇದೊಂದು ಹೇಗೆ? ಅದು ಅಲೈಡ್ ಆಕ್ಟಿವಿಟೀಸ್ ಅನ್ನ ಪ್ರಮೋಟ್ ಮಾಡಬೇಕು, ಅದಕ್ಕೆ ಫಂಡಿಂಗ್ ಮಾಡಿ. ಲಿಸ್ಟ್ ಎಕ್ಸ್ಪ್ಲನೇಷನ್ ಬೇಡ. ಎರಡನೇದೇನು ಅಂತ ಹೇಳಿದ್ರೆ ಪಾವರ್ಟಿಯನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕು 5 ವರ್ಷದಲ್ಲಿ. ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅನ್ನು ಸಹ ಕಾರ್ಪೊರೇಟ್ಸ್ ಜೊತೆ ಟೈ ಅಪ್ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು, ಆನ್ ದಿ ಜಾಬ್ 2 to 3 years ಟ್ರೈನಿಂಗ್ ಕೊಟ್ಟು ಅವರು ಸೆಲ್ಫ್ ಡೆವಲಪ್ಮೆಂಟ್ ಆಗೋ ಹಾಗೆ ಯೋಜನೆಗಳನ್ನು ಹಾಕಬೇಕಾಗ್ತದೆ. ಮೂರನೇದೇನು ಅಂತ ಹೇಳಿದ್ರೆ ಈ ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ಸ್ ಏನೆಲ್ಲ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಆಯಿಲ್ ಆಗಲಿ, ಗ್ಯಾಸ್ ಆಗಲಿ, ಏನೇ ಪ್ರಾಡಕ್ಟ್ಸ್ ಕೂಡ ಇಂಪೋರ್ಟ್ ಮಾಡ್ತಾವೆ, ಅದನ್ನೆಲ್ಲ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನಲ್ಲಿ ಇಂಡಿಯಾದಲ್ಲೇ ಪ್ರೊಡಕ್ಷನ್ ಮಾಡಿ. ಅಂದ್ರೆ ಈಗ ಸ್ಪೆಸಿಫಿಕ್ ಪೆಟ್ರೋಲ್ ಮತ್ತೆ ಡೀಸೆಲ್ ಇದ್ದದ್ರಲ್ಲಿ ಎಲೆಕ್ಟ್ರಿಕ್ 2030 2023 2 wheeler 3 wheeler ಎಲೆಕ್ಟ್ರಿಕ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಗೋಲ್ ಇದೆ 2030 ಒಳಗೆ ಎಲ್ಲಾ ವೆಹಿಕಲ್ಸ್ ಅದನ್ನ ಅದಕ್ಕೆ ಫಂಡಿಂಗ್, ರಿಸರ್ಚ್, ಚಾರ್ಜಿಂಗ್ ಫೆಸಿಲಿಟೀಸ್ ಎಲ್ಲ, ಚಾರ್ಜಿಂಗ್ ಸ್ಟೇಷನ್ಸ್, ರಿಸರ್ಚ್, ಮತ್ತೆ ಈಗ ಇದ್ದ ಪೆಟ್ರೋಲ್ ಮಾಡಬಹುದಲ್ಲ, ಚಾರ್ಜ್ ಮಾಡಬಹುದು. ಮತ್ತೆ ಲಿಥಿಯಂ ಬ್ಯಾಟ್ರೀಸ್ ಪ್ರೊಡಕ್ಷನ್ ಆಗಬೇಕು, ಅದಕ್ಕೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್. ಇದು ಎಲೆಕ್ಟ್ರಿಕ್ ಮೋಡಿಗೆ ಶಿಫ್ಟ್ ಮಾಡ್ಲಿಕ್ಕೆ ಏನು ಬೇಕಾಗ್ತದೆ, ಮತ್ತೆ BS6 ಇದಕ್ಕೆ ಸ್ಟ್ಯಾಟಸ್ಗೆ ಶಿಫ್ಟ್ ಮಾಡ್ಲಿಕ್ಕೆ ಏನೆಲ್ಲ ಅಪರೇಟಿಸ್ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದಕ್ಕೆ ಫಂಡಿಂಗ್ ಆಗಬೇಕು ಗವರ್ಮೆಂಟ್ ಇಂದ. ಮತ್ತೆ ಮುಖ್ಯವಾಗಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಇದನ್ನು ನಾವು ಇವತ್ತಿನ ಶುರು ಮಾಡಬೇಕು, ಹೇಳಬೇಕು. ಇವತ್ತಿನವರೆಗೂ ಪಾಪ್ಯುಲೇಷನ್ ನಾವು ಡಿವಿಡೆಂಡ್ ಏನು ಹೇಳ್ತಾರೆ, ಅದಕ್ಕೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಹೇಳ್ತಾರೆ ಪ್ರಧಾನಮಂತ್ರಿಗಳು. ಇನ್ನು ಮುಂದೆ ಡಿವಿಡೆಂಡ್ ಆಗದೆ ಲಾಸ್ ಆಗ್ತಾರೆ. ನಮ್ಮ ಎವರೇಜ್ ಏಜ್ ಆಫ್ ಅವರ್ ಇಂಡಿಯನ್ ಪಾಪ್ಯುಲೇಷನ್ ಇಟ್ ಇಸ್ 25 years ಅಂತ ಇವತ್ತು ಯಂಗೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಸೊ ಅದು ಇನ್ನು ಜಾಸ್ತಿ ಆಗಬಾರ್ದು. ಒಂದು ಲೆಕ್ಕದಲ್ಲಿ ಪ್ಲಸ್ ಪಾಯಿಂಟ್, ಒಂದು ಲೆಕ್ಕದಲ್ಲಿ ಮೈನಸ್ ಪಾಯಿಂಟ್. ಯಾಕಂದ್ರೆ ನಮ್ಮಲ್ಲಿ ಸಂಪನ್ಮೂಲಗಳು ಇಲ್ಲ ನಮ್ಮ ದೇಶದಲ್ಲಿ. ಸಂಪನ್ಮೂಲಗಳು ಇನ್ನೂ ಕೂಡ ಪಾಪ್ಯುಲೇಷನ್ ಜಾಸ್ತಿ ಆದರೆ ಇನ್ನೂ ಸಮಸ್ಯೆ ಬರ್ತದೆ ನಮ್ಮ ದೇಶಕ್ಕೆ. ಸೊ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಏನಾದರೂ ಯೋಜನೆಗಳು ಸರ್ಕಾರ ಅನೌನ್ಸ್ ಮಾಡಬೇಕು. ಅದು ಹೇಗೆ ಇನ್ಸೆಂಟಿವ್ಸ್ ಕೊಡೋ ಬಗ್ಗೆ ಆಗಲಿ, ಅದು ದೂರಗಾಮಿ ಯೋಜನೆ ಆದರೂ ಅದನ್ನು ಹೇಳಬೇಕು ಗೌರ್ಮೆಂಟ್ ಅವರು ಈ ಬಜೆಟ್ ಅಲ್ಲಿ. ಮತ್ತೆ ಕಂಪ್ಲೈನ್ಸ್ ಆಫ್ ಟ್ಯಾಕ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಜನರು ಟ್ಯಾಕ್ಸ್ ಅನ್ನು ಕೊಡುವಂಥದ್ದು, ಟ್ಯಾಕ್ಸ್ ಇವೇಷನ್ ಅವಾಯ್ಡಿಂಗ್ ಶುಡ್ ಬಿ ನಿಲ್. ಇಟ್ ಶುಡ್ ಬಿ ಅದು ನಿಲ್ಲಬೇಕು ಇನ್ನು ಮುಂದಕ್ಕೆ. ಇವನು ನಾನು ಹೇಳ್ತೇನೆ, ತಾವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತೀವಿ, ನಿಮ್ಮನ್ನು ನಾನು 30 ವರ್ಷದಿಂದ ನೋಡ್ತಾ ಇದ್ದೇನೆ. ನೀವು ಒಬ್ಬರೇ ಚಾರ್ಟರ್ಡ್ ಅಕೌಂಟೆಂಟ್ ಜನರಿಗೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ಜೋರು ಮಾಡಿ ಕಟ್ಟಿಸುವವರು. ಆದ್ರೆ ಎಲ್ಲರೂ ಇದನ್ನ ಪಾಲನೆ ಮಾಡಬೇಕು. ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಭಾರತದಲ್ಲಿ ಎಲ್ಲ ಕ್ಲೈಂಟ್ಸ್ಗಳಿಗೆ ಟ್ಯಾಕ್ಸ್ ಅನ್ನು ಹೇಗೆ ಪೇಮೆಂಟ್ ಮಾಡ್ಬೇಕಂತ ಹೇಳಬೇಕು, ಹೇಗೆ ಅವಾಯ್ಡ್ ಮಾಡ್ಬೇಕು, ಇವೇಡ್ ಮಾಡ್ಬೇಕು ಸಜೆಷನ್ ಮಾಡಬಾರ್ದು. ಓಕೆ, ನಮ್ಮ ಬಾಲಚಂದ್ರ ಅವರು ನಿಮ್ಮ ವಿಶ್ ಲಿಸ್ಟ್ ಹೇಳಿ ಬಜೆಟಿಗೆ. ನಂದು ವಿಶ್ ಲಿಸ್ಟ್ ದೊಡ್ಡದಿದೆ. ನಾನು ಬಟ್ ಐ ವುಡ್ ಲೈಕ್ ಟು ಟಚ್ ಅಪಾನ್ ಸಮ್ ಆಸ್ಪೆಕ್ಟ್ಸ್ ವಿಚ್ ಹ್ಯಾವ್ ನಾಟ್ ಬಿನ್ ಟಾಕ್ಡ್ ಅಬೌಟ್. ಒಂದೇನಂತ ಹೇಳಿದ್ರೆ, ನಾವು ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ವಿ. ಅನ್ಎಂಪ್ಲಾಯ್ಮೆಂಟ್ಗೆ ವಿ ಹ್ಯಾವ್ ಗಿವನ್ ಎಂಟರ್ಪ್ರಿನರ್ ಸ್ಕೀಮ್ಸು, ಬ್ಯಾಂಕ್ಸ್ ಹ್ಯಾವ್ ಇಂಟ್ರೊಡ್ಯೂಸ್ಡ್. ಓಕೆ, ದೇರ್ ಕುಡ್ ಬಿ ಸಮ್ ಇಂಪ್ರೂವ್ಮೆಂಟ್ ಇನ್ ದೀಸ್ ಸ್ಕೀಮ್ಸ್ ಸೊ ದಟ್ ಇಟ್ ಈಸ್ ಈಸಿಯರ್ ಫಾರ್ ಪೀಪಲ್ ಟು ಅವೈಲ್. ಕೂಡ 19 ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 11 ಬ್ಯಾಂಕ್ PCA. ಹೌದು, ಈ 11 ಬ್ಯಾಂಕ್ ಇಲ್ಲ PCA ಈಗ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಗ್ರಾಂಟಿಂಗ್ ಆಫ್ ಲೋನ್ಸ್. ಮುದ್ರಾ ಲೋನ್ಸ್ಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಸೊ ಈವನ್ ಬ್ಯಾಂಕ್ಸ್ ವಿಚ್ ಆರ್ ಕಮಿಂಗ್ ಅಂಡರ್ PCA, they can sanction 5 ಕೋಟಿ ಮೇಲೆ ಅವರಿಗೆ ಕೊಡ್ಲಿಕ್ಕೆ ರಿಸ್ಟ್ರಿಕ್ಷನ್ ಉಂಟು ಅಷ್ಟೇ. ಮತ್ತೆ ರೇಟಿಂಗ್ ಕೇಳ್ತಾರೆ, ಮಿನಿಮಮ್ BBB ಬೇಕು, ಇಲ್ದಿದ್ರೆ ಇನ್ವೆಸ್ಟ್ಮೆಂಟ್ ಗ್ರೇಡ್ ಇಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ ಎಕ್ಸ್ಪಾನ್ಷನ್. ಇದೆಲ್ಲ ಪ್ರಾಬ್ಲಮ್ ಉಂಟು PCA ಅಲ್ಲಿ. ಇಲ್ಲ, that is okay. See, that is for bigger industries and all that. So that is not a very big issue. See, entrepreneur can be a small man also. See, now the impetus is for people, unemployed people, to get into enterprise. Correct. So you can't start at 5 crore level. ಈಗ ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಬ್ಯಾಂಕಿನವರು ಮಾಡಿದ್ದಾರೆ.
ಈಗ ಮಾರ್ಗೇಜ್ ಪ್ರಿಯ ಬ್ಯಾಂಕಿನವರಿಗೆ ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಹೇಗೆ ಅಳವಡಿಸಿಕೊಳ್ಳೋದು? ಇಲ್ಲ, ಸಿ ಇಟ್ ಈಸ್ ಇಂಡಿವಿಜುವಲ್ ಪೀಪಲ್. See, every bank is trying to popularize the DICGC scheme, collateral free loans up to 2 crores. It is not that banks are not doing it, because banks are also happy by giving loans under this scheme. But they are not happy. Ground reality. But the point is, the individuals who are manning the branches, somehow they are not shirking from the responsibility of. ಅಂದ್ರೆ ಅದು ಅವರಿಗೆ ಎಸ್ಕಲೇಷನ್ ಮಾಡಿ ಒಂದು ಈಗ RBI ಫೇರ್ ಪ್ರಾಕ್ಟೀಸಸ್ ಕೋಡ್ ತುಂಬಾ ಬ್ಯಾಂಕಿನವರು ಫಾಲೋ ಮಾಡ್ತಾ ಇಲ್ಲ. ಅದನ್ನು ಮಾಡುವಾಗ that implementation should be made stricter, and head office should ensure that there is a strict compliance. ಕೊನೆಯದಾಗಿ ಬ್ರೀಫ್ ಒಂದು ವಿಶ್ ಲಿಸ್ಟ್ ಅನ್ನು ಇನ್ನೊಂದು ಏನಂತ ಹೇಳಿದ್ರೆ ವಿಶ್ ಲಿಸ್ಟ್ ಮಾತ್ರ. Tourism is a very good opportunity for India today, because India is now becoming very popular worldwide. See, earlier nobody knew India. Now India has become very popular. So employment opportunity correct. Nothing better than tourism, and many of your unemployment problem also will get solved. ಈಗಾಗಲೇ ನಮ್ಮ ಸಮಯ ಮುಗಿದಿದೆ ಅಂತ ಹೇಳಿ ಒಂದು ಇದು ಬಂದಿದೆ. ಸೊ ಬಹಳ ಒಂದು ಉತ್ತಮ ಒಂದು ಚರ್ಚೆಯನ್ನು ನಾವು ಏರ್ಪಡಿಸಿದ್ದೇವೆ. ಎಲ್ಲ ಈ ರಿಸೋರ್ಸ್ ಪರ್ಸನ್ನರಿಗೆ ನಮ್ಮ ಕುಡ್ಲಾ ವೀಕ್ಷಕರ ಪರವಾಗಿ ಹಾಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬ್ಯಾಂಕಿಂಗ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಹಂತಕ್ಕೆ ಬಂದಿದ್ದೇವೆ. ಬರುವ ಭಾನುವಾರ ನಾವು ಪ್ರಬೇಬಲಿ, ಯಾಕಂದರೆ ಜುಲೈ 5ನೇ ತಾರೀಕು ಬಜೆಟ್ ಇರುವುದರಿಂದ ಬಜೆಟ್ ಅನಾಲಿಸಿಸ್ ಬಗ್ಗೆ ಒಂದು ಕಾರ್ಯಕ್ರಮ ಇಡ್ತೇವೆ. ಇನ್ನು ತಜ್ಞರೊಂದಿಗೆ ನಾವು ಸಮಾಲೋಚನೆ ಮಾಡಲಿದ್ದೇವೆ. ಬರುವ ಭಾನುವಾರ 10 ಗಂಟೆಗೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ನೀವು ತಪ್ಪದೇ ನೋಡಿ. ಅದರ ಮುಂಚೆ ಈ ಕಾರ್ಯಕ್ರಮದ ಮರುಪ್ರಸಾರ ಬುಧವಾರ ರಾತ್ರಿ 9:30 ಗಂಟೆಗೆ ಮರುಪ್ರಸಾರ ಆಗ್ತದೆ. ದಯವಿಟ್ಟು ನೀವು ವೀಕ್ಷಿಸಿದಲ್ಲಿ ಪುನಃ ವೀಕ್ಷಿಸಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಹೇಳಿ ಈ ಕಾರ್ಯಕ್ರಮದ ವೀಕ್ಷಣೆ ಮಾಡ್ಬೋದು. ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.